ಹಿಂಗೆ ಹಂಗೆ ವೆಲ್ಕಮ್ ಬ್ಯಾಕ್ ಟು ಮುನ್ನ ಮಾಮ ವ್ಲಾಗ್ಸ್. ಮೆಂಟಲ್ ಮಂಚ. ವೆಲ್ಕಮ್ ಬ್ಯಾಕ್ ಟು ಮುನ್ನ ಮಾಮ ವ್ಲಾಗ್ಸ್. ಇವತ್ತು ಸೈಕ್ಲಿಂಗ್ ಮಾಡ್ತಾ ಇಲ್ಲ, ಇವತ್ತು ಕುಕ್ಕಿಂಗ್ ಮಾಡುವ ಅಂತ. ಬಿರಿಯಾನಿ ವ್ಲಾಗ್ ಮಾಡಿ 1 ಇಯರ್ ಜಾಸ್ತಿ ಆಯಿತು. ಸೊ ಇವತ್ತು ಅಂಜಲ್ ತಿಂದಿದ್ದೇವೆ. ಇದೆರಡು ಸಣ್ಣ ಸಣ್ಣ ಪೀಸ್ಗಳು. ನಾವು ಹೋದದ್ದು ಬಂಗುಡೆ ತರಲಿಕ್ಕೆ, ಆದರೆ ಅಂಜಲ್ ತಿನ್ನೋದೇ ತುಂಬ ಟೈಮ್ ಆಗಿತ್ತು ಅಂತೇಳಿ 2 ಸ್ಲೈಸ್ ತಗೊಂಡ್ಬಂದಿದ್ದೇವೆ. ಸೊ ಇಲ್ಲಿ ಊರಿನ ಮೀನು ಶಾಪ್ ಸಿಕ್ಕಿತ್ತು, ಫಿಶ್ ಶಾಪ್, ಅಲ್ಲಿಂದ ತಗೊಂಡ್ಬಂದದ್ದು. ವಾಸನೆ ಬರ್ತದೆ, ಸ್ಕ್ರಬ್ ಇಡಿ. ನೀನು ಅದು ಸೋಪ್ ಮೇಲೆ ಇಡು ಅಥವಾ ಟ್ಯಾಪ್ ಮೇಲೆ ಫೋಲ್ಡ್ ಮಾಡಿ. ಚೆನ್ನಾಗಿ ಮಾರೆ. ಬಂಗುಡೆ ಸಹ ಒಳ್ಳೆ ಉಂಟು, ಗಟ್ಟಿ ಉಂಟು, ಮತ್ತೆ ದೊಡ್ಡ ಸೈಜ್ ಕೊಟ್ಟಿದ್ದಾರೆ. ಮೇಡಮ್ ಎಂತ ಆಗ್ತಾ ಉಂಟು ನಿಮ್ಮದು? ಪರಿಶುದ್ಧವಾಗಿ ಮಾಡುವ ಶುಂಠಿ ಬೆಳ್ಳುಳ್ಳಿ ವಿಡಿಯೋ ನೋಡಿದ್ದೇವೆ, ಪೇಸ್ಟ್ ಇದ್ದು. ಅದರ ನಂತರ ನಾವು ಆದಷ್ಟು ಮನೆಯಲ್ಲೇ ಮಾಡಲಿಕ್ಕೆ ಪ್ರಾಕ್ಟೀಸ್ ಮಾಡಿದ್ದೇವೆ. ನಮ್ಮದೀಗ ಮಲ್ಟಿ ಟಾಸ್ಕಿಂಗ್ ಆಗ್ತಾ ಉಂಟು. ಒಂದು ಸೈಡಲ್ಲಿ ಅಂಜಲ್ ಫ್ರೈ, ಇನ್ನೊಂದು ಸೈಡಲ್ಲಿ ಬಂಗುಡೆ ಫ್ರೈ, ಇನ್ನೊಂದು ಸೈಡಲ್ಲಿ ಬಂಗುಡೆದ್ದು ಗ್ರೇವಿ ಆಗ್ತಾ ಉಂಟು, ಮತ್ತಿನ್ನೊಂದು ಸೈಡಲ್ಲಿ ಪುಂಡಿ ಸಹ ಆಗ್ತದೆ ಈಗ ಅಲ್ಲ, ಪುಂಡಿ ಮಾಡ್ತಿದ್ದೇವಲ್ಲ. ಸೊ ಬಂಗುಡೆ ಫ್ರೈಗೆ ಪುಂಡಿ, ಬಂಗುಡೆ ಸ್ವಾಲಿಗೆ ಪುಂಡಿ, ಫ್ರೈಗೆ ಓಕೆ, ಟಂಗ್ ಸಾರಿ, ಓಕೆ. ಬಂಗುಡೆ ಗ್ರೇವಿಗೆ ಪುಂಡಿ ಹೇಳಿದ್ದು. ಸೊ ಪುಂಡಿ ಅಂದರೆ ನಮ್ಮ ರೈಸ್ ಬಾಲ್. ಅಂಜಲ್ ಆ್ಯಂಡ್ ಬಂಗುಡೆ ಫ್ರೈಗೆ ಸೇಮ್ ಮಸಾಲ ಮಾಡೋದು ನಾನು. ಟೈಮ್ ಸೇವ್ ಮಾಡಲಿಕ್ಕೆ ಕೊರಿಯಂಡರ್, ಜೀರಾ ಮತ್ತೆ ಸ್ವಲ್ಪ ಚಿಲ್ಲಿ ಪೌಡರ್, ಪೆಪ್ಪರ್ ಪೌಡರು, ಪಿಂಕ್ ಸಾಲ್ಟು ಆ್ಯಂಡ್ ಹೋಮ್ ಮೇಡ್ ಜಿಂಜರ್ ಗಾರ್ಲಿಕ್ ಪೇಸ್ಟ್. ಹುಳಿ ನೀರು ಮಾಡಿದ್ದು, ಅದಕ್ಕೆ ಇಂಗ್ಲೀಷಲ್ಲಿ ಟ್ಯಾಮರಿಂಡ್ ಲಿಕ್ವಿಡ್ ಅಂತ ಹೇಳಿದ್ರು. ಟ್ಯಾಮರಿಂಡ್ ಹೋಮ್ ಮೇಡ್ ಟರ್ಮರಿಕ್, ಸ್ವಲ್ಪ ಸ್ಟ್ರಾಂಗ್ ಇರ್ತದೆ. ಕೈ ತೊಳ್ದಿಯಲ್ಲ? ಇಲ್ಲ, ನಿಂಗೆ ಅದರನ್ನೇ ಕೊಡೋದು ಈಗ. ಅದಕ್ಕೆ ಟೇಸ್ಟ್ ಆಗೋದು, ಹೊರಗೆ ಸಹ ಹಾಗೆ ಅಲ್ಲ, ಔಟ್ಸೈಡ್. ಸೊ ನಾವು ಮಸಾಲ ರೆಡಿ. ಈಗ ಮಾತಾಡೋ ನೋಡ ನೀನು ವಿಡಿಯೋದಲ್ಲಿ. ಹೇಳಿ. ಮೀನು ಇಡೋದು ಮತ್ತೆ ಮೀನಿಗೆ ಮಸಾಲ ಹಚ್ಚೋದು. ಇಬ್ಬರ ಡಿಪ್ ಆಯಿತು. ಹೊಟ್ಟೆ ಒಳಗೆಲ್ಲ ಸರಿ ಹಾಕಬೇಕು. ಎಷ್ಟೊತ್ತು ಹೀಗೆ ಮ್ಯಾರಿನೇಟ್ ಮಾಡಿ ಬಿಡಬೇಕು? ಇಲ್ಲಿ ನೋಡಿ ಮೇಲೆ ಎಷ್ಟು? ಅರ್ಧ ಗಂಟೆ ನಮಗೆ. ಮತ್ತೆ ಯಾರಿಗೆ? ಬೇರೆಯವ್ರಿಗೆ ಬಿಟ್ಟದ್ದು ಎಷ್ಟೊತ್ತು ಬೇಕು, ನಮ್ಗೆ ಅರ್ಜೆಂಟ್ ಆಗ್ತದೆ ಒಂದು ತಿನ್ಲಿಕ್ಕೆ, ಅದಕ್ಕೆ. ಓಕೆ. ಸೊ ಬೇರೆಯವ್ರನ್ನ ಮಾಡಿಲ್ಲ ತಿನ್ನಿ ಅಂತನಾ? ಸರಿ ಹೇಳ. ಇಲ್ಲ, 1/2 hour to 1 hour ಒಳ್ಳೆ ತಾಗ್ತದೆ ಅದು ಮಸಾಲ ತಾಗ್ತದೆ. ಮಸಾಲ ಹಚ್ಚಿ ಕೈ ತೊಳಿಬೇಕಂತೆ ಅಲ್ಲ? ನೀನು ಕಣ್ಣಲ್ಲಿ ಎಂತದೋ ಬಿದ್ದಿದೆ ಹೇಳ್ತಾ ಇದ್ದಿ. ಕಣ್ಣಲ್ಲಿ ಬೇಡ. ಶುಗರಲ್ಲಿ ಶುಗರ್, ಜಾಗರಿಯಲ್ಲಿ ಕಾಫಿ, ಟೀಯಲ್ಲಿ ಟೀ. ಸ್ವಾತಿ ಅವರೇ ಏನು ಮಾಡ್ತಿದ್ದೀರಿ ಈಗ? ನಿಮ್ಮ ಬಾಯಲ್ಲಿ ಮುಂಚೆ ಹಾಕೋದು ರೆಡ್ ಚಿಲ್ಲಿ. ಆ್ಯಂಡ್ ದಿಸ್ ಇಸ್ ಮ್ಯಾರಿನೇಷನ್ ಇಸ್ ಹ್ಯಾಪನಿಂಗ್. ಇದು ಫಿಶ್ ಗ್ರೇವಿಗೆ ಮಸಾಲ ರೆಡಿ ಆಗ್ತಾ ಉಂಟು. ಸರ್ ಇದು ಮಸಾಲ ಸಹ ಹೋಮ್ ಮೇಡ್ ಅಲ್ಲ. ರೆಡ್ ಚಿಲ್ಲಿಯನ್ನು ಸ್ವಲ್ಪ ಫ್ರೈ ಮಾಡುವುದು ಸಾಕಾ? ಇದು ಹಾಕೋದಿಲ್ವಾ ಆಯಿಲ್? ಹಾಕೋದೇ ಇಲ್ಲ ಫಿಶ್ ಕರಿ. ಹಲೋ ಗಾಯ್ಸ್, ವೆಲ್ಕಮ್ ಟು ಮುನ್ನ ಮಾಮ ವ್ಲಾಗ್ಸ್. ಓಕೆ, ಹೀಗೆ ಗರ್ಟಿಸಬಾರ್ದಂತೆ ನೀವು. ಕೊತ್ತಂಬರಿ ಹೇಳಿ ನೋಡ ಎಂತ. ಜೀರಿಗೆ, ಹಾಗೆ ಕೊತ್ತಂಬರಿ, ಜೀರಿಗೆ ಆ್ಯಂಡ್ ಪೆಪ್ಪರ್, ಮನೆಯ ಪೆಪ್ಪರ್, ಹೋಮ್ ಮೇಡ್ ಪೆಪ್ಪರ್. ಬಂಗುಡೆಗೆ 1-2 ಮೆಂತೆ, ಮತ್ತೆ ಸ್ವಲ್ಪ ಮೆಂತೆ, ಲೈಟಲ್ಲಿ ಮೆಂತೆ ಹಾಕಬೇಕು, ಲೈಟಲ್ಲಿ ಓಮ. ಸೊ ನೋ ಆಯಿಲ್ ಪುಟ್ಟಿಂಗ್. ಓಕೆ, ನಾವು ಹಾಕಲ್ಲ, ಬಟ್ ಕೆಲವರು ಹಾಕ್ತಾರೆ. ಈ ಐಟಮ್ ಎಲ್ಲ ರೋಸ್ಟ್ ಸ್ವಲ್ಪ ಲೈಟಲ್ಲಿ ಮಾಡಬೇಕು, ಇಲ್ಲಾಂದ್ರೆ ವಾಸನೆ ಬರ್ತದೆ. ಫಿಶ್ ಗ್ರೇವಿಗೆ ಮಸಾಲಕ್ಕೆ ಸ್ವಲ್ಪ ಎಲ್ಲ ರೋಸ್ಟ್ ಮಾಡಿ ಇಟ್ಟದ್ದು. ಹುಳಿ 1 ಮುದ್ದೆ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಅಲ್ಲ. ಆ್ಯಂಡ್ ಅದರ ಜೊತೆ ಟೊಮಾಟರ್. ಇದು ನಾವು ಗ್ರೇಟ್ ಮಾಡಿಟ್ಟದ್ದು, ಇಲ್ಲದ್ರೆ ನಾನು ಕುತ್ಕೊಂಡು ಗರ 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 ಅಂತ ಕೆರಿತಾ ಇರಬೇಕಿತ್ತು. ಆಯ್ತಲ್ಲ ನಿಮಗೆ, ಗೊತ್ತಾಯ್ತಲ್ಲ? ಅಲ್ಲ, ಈ ಸರಿ ನಿಂಗೊಂದು ಚಾಲೆಂಜ್. ನಾನು ಹೆಸರು ಕಂಪ್ಲೀಟ್ ಮಾಡ್ತೇನೆ, ನೀನು ನನಗೆ ಬಿಡು ಪ್ಲೀಸ್. 7 ನೀನು ಹೆಸರು ಕಂಪ್ಲೀಟ್ ಮಾಡೋದಾದ್ರೆ ನಾನು ನಿದ್ದೆ ಕೆಡಿಸ್ತೀಯ. 2ರಲ್ಲಿ ಹೋಗಿ ನಿಂಗೆ ಬೇಕಾದ್ರೆ ನೋಡು. ನೀನು ಮಲಗು, ನೀನು ಹೆಣ್ಸು. ನಾನು ಕ್ರ್ಯಾಂಕ್ ಮೇಸ್ಟರ್ ಇದ್ದು 100 ಕಿಲೋಮೀಟರ್ ರೈಡಿಗೆ ಹೋದದಂತ ಎಣ್ಸು. ಅದು ಎಣ್ಸ್ಲಿಕ್ಕೆ ಆಗಲ್ಲ, ಬಿಕಾಸ್ ನೀನು 600 ಮಾಡ್ಬೇಕಾದ್ರೆ ನನ್ನ ಜೀವ 600. 600 1 ನೈಟ್ 2 ಡೇ ಇರ್ತದೆ. ಸೊ ಫಸ್ಟ್ ಡೇ ಇವತ್ತು ನೈಟ್, ಇವತ್ತು ಬೆಳಿಗ್ಗೆ 6 ಗಂಟೆ ಸ್ಟಾರ್ಟ್ ಆಗಿದೆ 600, ಆಯ್ತಾ? ಅವರು ಇವತ್ತು ನೈಟ್ ರೈಡ್ ಮಾಡ್ತಾರೆ, ನಾಳೆ ಡೇ. ನೀನು ಜೋರು.
ಎಂತ ಬೇಕಾದ್ರೆ ಅಲ್ಲ ನೀನು ಪಾಪ ನಿಮ್ಗೆ ಹೆಸರು ಬಿಡು ಅಷ್ಟೇ. ಮದುವೆ ಆಗಬೇಡಿ ಗೈಸ್. ನಿಮಗೆ ಸೈಕ್ಲಿಂಗ್ ಮಾಡಿದ್ರೆ ಬೇಗ ಮದುವೆ ಆಗಬೇಡಿ. ನಾನು ಉಳಿದ ಟೈಮ್ ಬಿಟ್ಟಿದ್ದೇನೆ. ನಿಮ್ಗೆ ಹೆಸರು ಮಾಡಬೇಕಿದ್ರೆ ಬೇಗ ಮದುವೆ ಆಗಬೇಡಿ. ಫಸ್ಟಿಗೆ ಹೆಸರು ಮಾಡಿ ಮತ್ತೆ ಮದುವೆ ಆಗಿ. ಒಂದ್ಸತಿ ಮಾಡಿದೆಯಲ್ಲ ನಾನು ಬಿಟ್ಟು. ಈಗ ಸೆಕೆಂಡ್ ಟೈಮ್ ಮಾಡುವಂದ್ರೆ ಬಿಡ್ತಾ ಇಲ್ಲ ಗೈಸ್. Because there is a reason which will be communicated very soon. ಓಕೆ ಬಾಯ್. ತೆಂಗಿನಕಾಯಿಯನ್ನು ತುರಿದು ಹೀಗೆ ಹಾಕಬೇಕು. ಇದು ನಾವು ಫ್ರೀಸರಲ್ಲಿ ತೆಗೆದಿಟ್ಟದ್ದು ಗ್ರೇಟ್ ಮಾಡಿ ಆಲ್ರೆಡಿ. ಬಟ್ ಈಗ ಫ್ರೆಶ್ ಆಗಿ ಮಾಡಿದರೆ ಒಳ್ಳೆಯದು. ಫ್ರೆಶ್ ಸೈಲೆಂಟಲ್ಲಿ ಎಲ್ಲಾದ್ರೆ ಮಾಡಿಟ್ಟಿದ್ಯಾ ಎಂತ ಹೆಂಡತಿಯರ ಹೇಳಲಿಕ್ಕೆ ಮಾಡಿಡುದ ಒಂದನ್ನೇ ನೋಡ್ಕೊಳ್ಳಿಕ್ಕೆ ಆಗ್ತಿಲ್ಲ. ಇನ್ನು 12 ಗ್ರೈಂಡ್ ಮಾಡುವ. ಹಾಂ ಹೇಳು ಬ್ಲಾಗಲ್ಲಿ ಹೇಳು. ಈಗೆಂತ ನೀರು ಹಾಕಿ ಗ್ರೈಂಡ್ ಮಾಡೋದಷ್ಟೇ. ಬ್ಲಾಗ್ ಅಲ್ಲ ಹೇಳಿಕೊಡ್ಬೇಕು ಕರೆಕ್ಟ್. ಹೇಗೆ ಮಿಕ್ಸ್ ಇಡುದು ಮತ್ತೆ ಹೀಗೆ ಮುಚ್ಚಳ ಉಲ್ಟಾ ಹಾಕೋದು. ಲೈಟ್ ಆನ್ ಏರ್ ಮಾಡ್ತಾರೆ. ಹಾ 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 ಮಾಡಿ ವಿಡಿಯೋ ತೆಗ್ದದ್ದು. ಗ್ರೇವಿಗೆ ಮಸಾಲ ರೆಡಿಯಾಗಿದೆ. ಸ್ವಲ್ಪ ಮೋರ್ ಆಫ್ ವಾಟರ್. ಓಕೆ, ಇದು ನಮ್ಮ ವೇ ಆಫ್ ಅಪ್ಲೈಯಿಂಗ್ ಆಯಿಲ್. ಸೊ ವಿ ಆರ್ ಯೂಸಿಂಗ್ ಕೋಕೋನಟ್ ಆಯಿಲ್. ಸೊ ನಾವು ಉಡುಪಿ ಮಂಗಳೂರಿನವರಲ್ವಾ. ಸೊ ವಿ ಯೂಸ್ ಕೋಕೋನಟ್ ಆಯಿಲ್ ಫಾರ್ ಎವ್ರಿಥಿಂಗ್. ನಮಗೆ ಆಯಿತಾ, ಸ್ಕಿನ್ನಲ್ಲಿ ಎಂತಾದರೂ ಆದರೆ ಕೈಗೆ ಮಾಯ್ಶ್ಚರೈಸರು ಅದೇ, ತಲೆ ಕೂದಲಿಗೆ ಎಣ್ಣೆನೂ ಅದೇ, ಆಮೇಲೆ ಕುಕ್ಕಿಂಗಿಗೆ ಆಯಿಲು ಅದೇ, ಆಮೇಲೆ ಎಲ್ಲರೂ ಗಾಯ ಆದರೆ ಮದ್ದು ಅದೇ, ಮತ್ತೆಂದ್ರ ಮತ್ತೆ ಎಲ್ಲೆಲ್ಲಿ ಯೂಸ್ ಬರ್ತೇವೆ. ಚಾಪಿಂಗ್ ಎಲ್ಲಾದರೂ ಅಲ್ಲೂ ಅದೇ ಸಿಕ್ಕಿದ್ರೆ A to Z. ಕಿವಿಯಲ್ಲಿ ಎಂತಾದರೂ ಹೋದರೆ ಪಾಂತೆಗಿಂತ ಎಂತಾದರೂ ಇನ್ಸೆಕ್ಟ್ ಎಲ್ಲ ಹೋದರೆ ಹೀಗೆ ಮಾಡಿ ಎಣ್ಣೆ ಹಿಡಿದು ಹೀಗೆ ಮಾಡಿ ಬಿಡುದು ಒಳ್ಳೇದು ಅಂತ ಹೇಳ್ತಾರೆ. ಮುಗೀತು. ಜಾಸ್ತಿ ಆಯಿಲ್ ಇಲ್ಲ. ಎಲ್ಲಿ ವರ್ಷ ಇದು? ವಾಟ್ ಇಸ್ ದಿಸ್? ಈಗ ಹಾಕೊಂಡ್ಲಾರ ಲೈಟ್ ಫ್ರೈ ಮಾಡಿದ್ದಾ? ಓಕೆ. ಈಗ ಮತ್ತೆ ಇದಕ್ಕೆ ನೀರು ಹಾಕಿ ಕುದಿಸೋದು. ಓಕೆ. ಬಂಗುಡೆ ಮೀನಿದ್ದು ಗ್ರೇವಿ ವಿಲ್ ಬಿ ರೆಡಿ. ಅರಸಿನ ಹೋಮ್ ಮೇಡ್. ಚಂದ ಫ್ರೈ ರೆಡಿ ಆಗಿದೆ. ಅಂಜಲಿ ಅಂಜಲ್ ತಿನ್ನೋದು ತುಂಬ ಟೈಮ್ ಆಗಿತ್ತು. ಒಳ್ಳೆ ಉಂಟು ಅಂಜಲ್. ಮಸಾಲೆ ಸಹ ಒಳ್ಳೆ ಆಗಿದೆ. ಸರಿ ಉಂಟು, ಉಪ್ಪು ಸರಿ ಉಂಟು. ಸೊ ಮಸಾಲೆ ಇಲ್ಲಿ ಕುದೀತಾ ಉಂಟು. ಆ್ಯಂಡ್ ಈಗ ನಾವು ಉಪ್ಪು ಹಾಕ್ತಾ ಇದ್ದೇವೆ. ಪಿಂಕ್ ಸಾಲ್ಟನ್ನು. ಉಪ್ಪು ಇಲ್ಲಿವರೆಗೆ ಹಾಕಲಿಲ್ಲಲ್ಲ. ಸೊ ಇಲ್ಲಿವರೆಗೆ ಉಪ್ಪು ಹಾಕಲಿಲ್ಲ. ಈಗ ಉಪ್ಪು ಹಾಕಿ ಸ್ವಲ್ಪ ಮಿಕ್ಸ್ ಮಾಡಬೇಕು. ಆ್ಯಂಡ್ ಈಗ ಬಂಗುಡೆ ಬಿಟ್ಟರೆ ಆಯಿತು. ಇನ್ನೆಷ್ಟೊತ್ತು ಕುದಿಬೇಕಿದ್ದು? ಸಿಮ್ಮಲ್ಲಿ ಒಂದು 10 ಮಿನಿಟ್ಸ್ ಹತ್ರ. ಅಷ್ಟು ಬೇಕಂತೇನಿಲ್ಲ. ಸಿಮ್ಮಲ್ಲಿ ಒಂದು 5 to 7 ಮಿನಿಟ್ಸ್ ಹೀಗೆ ಕುದಿಸಿದರೆ ಫಿಶ್ ಕರಿ ವಿಲ್ ಬಿ ರೆಡಿ. ಇದು ಈಗ ಮಾಡಿ ನಾಳೆ ತಿಂದರೆ ತುಂಬ ಟೇಸ್ಟಿ ಆಗೋದು. ಎಂತ ಈ ಥರ ಮಸಾಲೆ ಇದು ಅಲ್ಲಲ್ಲಿ ನಿಲ್ಲಬೇಕು, ಅದು ಆಯಿಲ್ ಸೆಪರೇಟ್ ಆದದ್ದು. ಸೊ ನಿಮಗೆ ಬೆಂದಿದೆ ಇಲ್ಲ ಅಂತ ಗೊತ್ತಾಗೋದು ಹೀಗೆ. ಇಲ್ಲಿ ವಾಲ್ಮೀಕಿ ಅಂತ ವಾಲ್ಕೆನಲ್ಲಿ ಮೇಲೆ ಬಂದು ಹೀಗೆ ಸುಟ್ಟು ಹೋದ ಥರ ಸಪ್ರೇಟ್ ಆಗ್ತದಲ್ಲ, ಈ ಥರ ಆದರೆ ನಮ್ಮದು ಕುಕ್ಕಿಂಗ್ ರೆಡಿ ಅಂತ ಅರ್ಥ. ಅದಾದಮೇಲೆ ಫೈನಲ್ ಟಚ್ ಗ್ರೀನ್ ಚಿಲ್ಲಿ 2 ಮತ್ತು ಸ್ವಲ್ಪ ಕೋರಿಯಂಡರ್ ಲೀಫ್, ಒಂದು ಬಂಗುಡೆ ಫ್ರೈ, ಬಂಗುಡೆ ಗ್ರೇವಿ ರೆಡಿ ಉಂಟು. ನಮ್ಮದು ಪುಂಡಿ ಮಾಡುವ ಕಾರ್ಯಕ್ರಮ ಇತ್ತು. ಸೊ ಅದು ಕ್ಯಾನ್ಸಲ್ ಸದ್ಯಕ್ಕೆ, ಯಾಕಂದ್ರೆ ನನಗೆ ಸಾಕಾಯಿತು, ನಿದ್ದೆ ಬರ್ತಾ ಉಂಟು. ಮೇಡಮ್ ಇದು ಇನ್ನೂ ಊಟ ಆಗಬೇಕು, ನನಗೆ ಹಸಿವೆ ಇಲ್ಲ, ನಾನು ಒಂದು ಫ್ರೈ ತಿಂದೆ. ಇಲ್ಲಿ ನಮ್ಮದು ಫೈನಲ್ ಸ್ಟೇಜಲ್ಲಿ ಉಂಟು ಬಂಗುಡೆ ಗ್ರೇವಿ. ನಾಳೆ ಪುಂಡಿ ಜೊತೆ ತಿಂತೇನಲ್ಲ ಆವಾಗ ಟೇಸ್ಟ್ ಹೇಳ್ತೀನಿ, ಈಗ ಹೇಳಿಲ್ಲ. ಯಾಕಂದರೆ ಈಗ ಮಾಡಿ ಇಡ್ತೇವಲ್ಲ, ನಾಳೆಗೆ ತುಂಬ ಟೇಸ್ಟಿ ಆಗ್ತದೆ, ಉಪ್ಪು ಖಾರ ಎಲ್ಲ ತಾಗಿರ್ತದೆ. ಆ್ಯಂಡ್ ಪುಂಡಿಗೆ ಬೆಸ್ಟ್ ಹೇಳಿದ ಕಾಂಬಿನೇಷನ್. ಈವನ್ ಕೋರಿ ರೊಟ್ಟಿ ಇದ್ದರೆ ಕೋರಿ ರೊಟ್ಟಿಯನ್ನು ಅದಕ್ಕೆ ಮಿಕ್ಸ್ ಮಾಡಿ ತಿನ್ಬೋದು. ಸೊ ಇಲ್ಲಿಗೆ ಸಾಕು, ಟಾಟಾ ಬಾಯ್ ಬಾಯ್. ನಾಳೆ ವಾಪಸ್ ಬರ್ತೇನೆ, ಸೈಕ್ಲಿಂಗ್ ಮಾಡಿ ಬಂದು ಗಬ 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 ಅಂತ ತಿಂತೇನೆ, ಆವಾಗದ್ದು ವೀಡಿಯೋ ನಿಮಗೆ ಮಾಡಿ ಹೇಳ್ತೇನೆ. ಬಿಸಿ ಬಿಸಿ ಪುಂಡಿ ನೋಡಿ, ಇದು ವೈಟ್ ರೈಸ್ ಬಾಲ್, ಇದು ರೆಡ್ ರೈಸ್ ಎಲ್ಲೂ ಮಾಡಲಿಕ್ಕಾಗ್ತದೆ. ಬಂಗುಡೆ ಗ್ರೇವಿ ಇಸ್ ರೆಡಿ. ಬಾಯಲ್ಲಿ ಬಳ ನೀರು ಬರ್ತಾ ಉಂಟು ನೋಡುವಾಗನೇ. ಸೊ ನಿನ್ನೆ ಮಾಡಿದ್ರಿಂದ ಇವತ್ತು ತುಂಬ ಟೇಸ್ಟಿ ಆಗ್ತದೆ, ಉಪ್ಪು ಖಾರ ಎಲ್ಲ ತಾಗಿರ್ತದೆ. ನಮ್ಮದು ಫೇವ್ರೆಟ್ ಮಂಜಿ ಮಾಡಿದ ಫಿಶ್ ಗ್ರೇವಿ ಆ್ಯಂಡ್ ಉಂಡ್ರಿ.
ನಮ್ಮ ಭಾಷೆಯಲ್ಲಿ ಉಂಡ್ರಿ ಹೇಳ್ತೇವೆ, ದಿಸ್ ಪುಂಡಿ. ಕನ್ನಡದಲ್ಲಿ ಕಡುಬು ಹೇಳ್ತಾರೆ ಇರಬೇಕು, ನಮ್ಮ ತುಳುವಲ್ಲಿ ಪುಂಡಿ ಅಲ್ಲ. ವಿಡಿಯೋ ಸ್ಟಾಪ್ ಮಾಡಿ. ಓಕೆ ಬಾಯ್, ಮತ್ತೆ ಸಿಗ್ತೇವೆ ಹೊಸ ವಿಡಿಯೋ ಜೊತೆ. ನೆಕ್ಸ್ಟ್ ಇಂದ ಯಾವುದ್ರ ಮೇಲೆ ವಿಡಿಯೋ ಮಾಡಬೇಕು ಅಂತ ಹೇಳಿ. ಚಿಕನ್ ಸುಕ್ಕ ಬೇಕಾ ಅಥವಾ ಬೇರೆ ಎಂಥ ವ್ಲಾಗ್ ಬೇಕು ಅಂತ ಹೇಳಿ ಕುಕ್ಕಿಂಗ್ ಮೇಲೆ ಮಾಡುವ. ಓಕೆ ಬಾಯ್. ಸಬ್ಸ್ಕ್ರೈಬ್ ಮಾಡ್ಲಿಕ್ಕೆ ಮರಿಬೇಡಿ. ಕಮೆಂಟ್ ಮಾಡಿ ಹೇಳಿ ಏನು ಇಷ್ಟ ಆಗಿದೆ, ಏನು ಇಷ್ಟ ಆಗಿಲ್ಲ, ಏನಾದಿದ್ದರೆ ಕಮೆಂಟ್ ಮಾಡಿ ಹೇಳಿ. ಕಮೆಂಟ್ ಮಾಡಿದರೆ ನಮ್ಮದು ಎಂಗೇಜ್ಮೆಂಟ್ ಜಾಸ್ತಿ ಆಗ್ತದೆ. ಓಕೆ ಬಾಯ್. ವಾಟ್ಸಪ್ ಸ್ಟೇಟಸಲ್ಲಿ ನಮ್ಮದು ವೀಡಿಯೋ ಲಿಂಕ್ ಹಾಕಿ. ಓಕೆ ಬಾಯ್. ಲೈಕ್ ಮಾಡಿ. ಓಕೆ ಬಾಯ್. ಹಾಂ ಸ್ಟಾಪ್.